ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಅಲ್ವಾ? ಇವತ್ತು ಈ ವಿಡಿಯೋದಲ್ಲಿ ನಾವು ನ್ಯೂಯಾರ್ಕಲ್ಲಿ ಸೆಕೆಂಡ್ ಡೇ ಏನು ಮಾಡಿದ್ವಿ ಅಂತ ನೋಡೋಣ. ನಾವೀಗ ಸದ್ಯಕ್ಕೆ ಸಬ್ವೇಯಲ್ಲಿ ಕ್ವೀನ್ಸಿಂದ ಮ್ಯಾನ್ಹ್ಯಾಟನ್ಗೆ ಹೊರಟಿದ್ದೀವಿ. ಬೆಳಿಗ್ಗೆ ಬೇಗ ಎದ್ದು ಹೊರಟಿದ್ದೀವಿ. ಕೊರಿಯೋ ಚಳಿ ಇದೆ, ಹಾಗೆ ಎಕ್ಸೈಟ್ಮೆಂಟ್ ಕೂಡ ಇದೆ. ಬೈ ದ ವೇ, ನೀವು ಟ್ರಾಫಿಕ್ ಜಾಮಿಂದ ಎಸ್ಕೇಪ್ ಆಗಬೇಕು ಅಂತಿದ್ರೆ, ಹಾಗೆ ಬಜೆಟಲ್ಲಿ ಸ್ವಲ್ಪ ದುಡ್ಡು ಉಳಿಸ್ಬೇಕಂತಿದ್ರೆ, ಸಬ್ವೇ ಇಸ್ ದ ಬೆಸ್ಟ್ ಆಪ್ಷನ್ ಟ್ರಾನ್ಸ್ಪೋರ್ಟೇಷನ್ಗೆ, ಸ್ಪೆಷಲ್ ಆಗಿ ವಿಂಟರ್ ಟೈಮಲ್ಲಿ. ನಾವಿವತ್ತು ಹೋಗ್ತಾ ಇರೋ ಮೊದಲನೇ ಜಾಗ ಬ್ರಯಾಂಟ್ ಪಾರ್ಕ್. ದೊಡ್ಡ ಸ್ಕೈ ಸ್ಕ್ರೇಪರ್ಸ್ ಮಧ್ಯದಲ್ಲಿರೋ ಚಿಕ್ಕ ಪುಟಾಣಿ ಪಾರ್ಕ್ ಇದು. ತುಂಬ ಸುಂದರವಾಗಿದೆ. ಮಧ್ಯದಲ್ಲಿ ಒಂದು ಫೌಂಟೇನ್ ಕೂಡ ಇದೆ. ಎಂಟ್ರೆನ್ಸಲ್ಲಿ ಫೌಂಟೇನ್ ಇದೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ನೀವಾಗಲೇ ವಾತಾವರಣ ನೋಡ್ತಾ ಇರ್ಬೋದು. ತುಂತುರು ಬೀಳ್ತಾ ಇದೆ ಚೂರೇ. ಮಳೆ ಬರದೇ ಇದ್ದರೆ ಸಾಕಷ್ಟೇ. ಈಗ ನಿಮಗೆ ಕಾಣಿಸ್ತಿದೆಯಲ್ಲ ಸ್ಟಾಲ್, ಈ ಥರ ಸ್ಟಾಲ್ಸ್ ಪೂರ್ತಿ ಪಾರ್ಕ್ ಪೂರ್ತಿ ಇದೆ. ಅದೇನು ಹಾಲಿಡೇಸ್ ಅಂತ ಹಾಕಿದ್ದಾರೆ ಅನ್ನೋ ಗೊತ್ತಿಲ್ಲ. ನಿಮಗೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಏನಾದರೂ ಸಿಗ್ತಾ ಇರುತ್ತೆ. ಸೊ ನೀವು ಕೊಂಡ್ಕೋಬೋದು, ಅಥವಾ ಜಸ್ಟ್ ವಾಕಿಂಗ್ ಮಾಡಿ ತಿಂಡಿ ತಿನ್ಕೊಂಡು ಕೂಡ ಹೋಗ್ಬೋದು. ಈಗ ನೀವು ನೋಡ್ತಾ ಇರೋದು ಮರದ ಕುದುರೆ ಸವಾರಿ. ಇದನ್ನ ಇವ್ರು ಕರೋಸಲ್ ಅಂತ ಅಂತಾರೆ. ನಿಮ್ಗೇನಾದರೂ ಚಿಕ್ಕ ಮಕ್ಕಳಿದ್ರೆ ಅವ್ರ ಜೊತೆ ನೀವು ಕುತ್ಕೊಂಡು ಆಟ ಆಡ್ಬೋದು, ಮಜಾ ಇರುತ್ತೆ. ಇಲ್ಲೊಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ ಅಂತ ಇಂಟರ್ನೆಟಲ್ಲಿ ಇತ್ತು, ಹುಡ್ಕೊಂಡು ಬಂದಿದ್ವಿ. ಅದು ಇವಾಗ ಕ್ಲೋಸ್ ಆಗಿದೆಯಂತೆ. ಸೊ ಇನ್ನೊಂದು ರೆಸ್ಟೋರೆಂಟ್ ಹುಡ್ಕೊಂಡು ಹೋಗಬೇಕು. ಇವಾಗ ನಾವು ನಡ್ಕೊಂಡು ಹಾಗೆ ಒಂದು ಇಂಡಿಯನ್ ಡಾಬಾ ಸ್ಟೈಲ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಈ ರೆಸ್ಟೋರೆಂಟ್ ಹೆಸರು ಕಾಟಿ ರೋಲ್ಸ್ ಅಂತ. ನೀವು ನೋಡ್ತಿರೋ ಹಾಗೆ ಹಳೆಯ ಸಿನಿಮಾ ಪೋಸ್ಟರ್ಸ್ ಎಲ್ಲ ಹಾಕಿದ್ದಾರೆ. ನಾವಿಲ್ಲೊಂದು ವೆಜ್ ರೋಲು, ಒಂದು ಪ್ಲೇಟ್ ಮೋಮೋಸು, ಒಂದು ಚಾಕೋ ಹಲ್ವಾ ತೊಗೊಂಡಿದ್ವಿ. ಪರವಾಗಿಲ್ಲ, ಅಂದ್ಕೊಂಡಿದ್ದಕ್ಕಿಂತ ಅಂತೂ ಚೆನ್ನಾಗಿತ್ತು ತಿನ್ನೋದಕ್ಕೆ. ನಾವು ಹಾಗೆ ನಡ್ಕೊಂಡು ಇವಾಗ ರೈಸ್ ನ್ಯೂಯಾರ್ಕಿಗೆ ಬಂದಿದ್ದೀವಿ. ರೈಸ್ ನ್ಯೂಯಾರ್ಕ್ ಅನ್ನೋದು ಒಂದು ಚಿಕ್ಕ ಮ್ಯೂಸಿಯಂ. ಇಲ್ಲಿ ನ್ಯೂಯಾರ್ಕ್ ಅನ್ನೋ ಸಿಟಿ ಒಂದು ಗಾರ್ಬೇಜ್ ಡಂಪ್ ಯಾರ್ಡಿಂದ, ಅಂದರೆ ಒಂದು ಕಸ ಎಸೆಯೋ ಜಾಗದಿಂದ ಹೇಗೆ ಡ್ರೀಮ್ ಸಿಟಿಯಾಗಿ, ಅಂದರೆ ಕನಸಿನ ನಗರಿಯಾಗಿ ಬದಲಾಯಿತು ಅನ್ನೋದ್ರ ಬಗ್ಗೆ ಕತೆ ಹೇಳ್ತಾರೆ. ಇದರಲ್ಲಿ ಬಹಳಷ್ಟು ಮಾಹಿತಿಗಳನ್ನ ನಮಗೆ 3D ರೈಡ್ಸ್ ಮೂಲಕ ಅಥವಾ ಈ ಥರ ಎಕ್ಸಿಬಿಷನ್ಸ್ ಮೂಲಕ ತಿಳಿಸ್ಕೊಡ್ತಾರೆ. ನ್ಯೂಯಾರ್ಕ್ ಹಿಸ್ಟ್ರಿಯಲ್ಲಿ ಸಬ್ವೇ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ. ಈಗ ನೀವು ನೋಡ್ತಾ ಇರೋದು ಒಂದು ಸಬ್ವೇ ರೈಡ್. ಒಂದು ರೂಮ್ನ ಸಬ್ವೇ ಕ್ಯಾಬಿನ್ ಥರ ರೆಡಿ ಮಾಡಿದ್ದಾರೆ. ನಾವೇನು ಅಲ್ಲಾಡಲ್ಲ, ಆದರೆ ಸ್ಕ್ರೀನ್ ನೋಡ್ತಾ ಇದ್ರೆ ನಾವೊಂದು ಟ್ರೈನಲ್ಲಿ ಕೂತ್ಕೊಂಡು ನ್ಯೂಯಾರ್ಕ್ನ 18th ಸೆಂಚುರಿಯಿಂದ 21st ಸೆಂಚುರಿವರೆಗೂ ಕನ್ವರ್ಟ್ ಆಗೋದನ್ನು ನೋಡ್ದಂಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಹಾಗೆ ನಡ್ಕೊಂಬಂದರೆ ಮುಂದೆ ಗ್ಯಾಲರೀಸ್ ಬರ್ತಿದ್ದಾವೆ. ಒಂದೊಂದು ಗ್ಯಾಲರಿನೂ ಒಂದೊಂದು ಟೈಮ್ ಪೀರಿಯಡ್ಗೆ ಡೆಡಿಕೇಟ್ ಮಾಡಿದ್ದಾರೆ. ಆ ಟೈಮ್ ಪೀರಿಯಡಲ್ಲಿ ಏನು ಹಿಸ್ಟಾರಿಕಲ್ ಈವೆಂಟ್ಸ್ ಆಗಿದೆ ಅದನ್ನೆಲ್ಲ ಈ ಥರ ನಿಮಗೆ ಇನ್ಫಾರ್ಮೇಷನ್ ಮೂಲಕ ಕೊಡ್ತಾರೆ. ನಾವು ಇದನ್ನು ಆರಾಮಾಗಿ ಓದ್ಕೊಂಡು ಹೋಗ್ಬೋದು. ಈಗ ನಾವು ನೋಡ್ತಾ ಇರೋದು ನ್ಯೂಯಾರ್ಕ್ನ ಫೇಮಸ್ ಬಿಲ್ಡಿಂಗ್ಸ್ನ ಸ್ಕೇಲ್ ಮಾಡೆಲ್ಸ್. ನ್ಯೂಯಾರ್ಕ್ ಒಂದು ತುಂಬ ಪ್ರೌಡಾಗಿ ಹೇಳ್ಕೊಳ್ಳೋದೇನೆಂದರೆ ಅದರ ಸ್ಕೈಲೈನ್ ಬಗ್ಗೆ. ಯಾಕೆ ಅಂದರೆ ಅವ್ರ ಹತ್ರ ತುಂಬ ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗ್ಸ್ಗಳಿದ್ದಾವೆ. ಲೈಕ್ ರಾಕಫೆಲ್ಲರ್ ಅಥವಾ ಒನ್ ವರ್ಲ್ಡ್ ಟ್ರೇಡ್ ಸೆಂಟರ್ ಅಥವಾ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್, ಆ ಥರದ್ದೆಲ್ಲ. ಸೊ ಅವ್ರು ಕಟ್ಟಿರೋ ಎಲ್ಲ ಬಿಲ್ಡಿಂಗ್ಸು ಆ್ಯಂಡ್ ಅದರ ಹೈಟು, ಅದ್ರ ಬೇಸ್ಡ್ ಮೇಲೆ ಈ ಮಾಡೆಲ್ಸ್ನ ಫಾರ್ಮ್ ಮಾಡಿ ಅದನ್ನು ಅರೇಂಜ್ ಮಾಡಿ ನಮಗೆ ಡಿಸ್ಪ್ಲೇ ಮಾಡಿದ್ದಾರೆ. ನೀವು ನ್ಯೂಯಾರ್ಕಲ್ಲಿದ್ದಾಗ ವೆದರ್ ಹೇಗಿದೆ ಅಂತ ನೋಡಿಕೊಂಡು ಯಾವ ಅಬ್ಸರ್ವೇಟ್ರಿಗೆ ಹೋದರೆ ನ್ಯೂಯಾರ್ಕ್ ಸ್ಕೈಲೈನ್ ಬೆಸ್ಟಾಗಿ ಕಾಣಿಸುತ್ತೆ ಅನ್ನೋದನ್ನ ಡಿಸೈಡ್ ಮಾಡ್ಕೋಬೋದು. ಯಾಕೆಂದರೆ ದುಡ್ಡೆಲ್ಲ ಕೊಟ್ಟು ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಮೋಡ ಕವಿದ ವಾತಾವರಣ ಇದ್ದರೆ ಸ್ವಲ್ಪ ಬೇಜಾರಾಗುತ್ತೆ. ಒಂದು ರೀತಿ ನೋಡೋದಾದರೆ ನ್ಯೂಯಾರ್ಕ್ನ ಪಾಪ್ಯುಲಾರಿಟಿಗೆ ಅವರ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಕೂಡ ಕಾರಣ. ಯಾಕೆಂದರೆ ಅವರ ಮ್ಯೂಸಿಕ್, ಮೂವೀಸ್, TV ಶೋಸ್, TV ಸೀರೀಸ್ ಇವೆಲ್ಲ ನ್ಯೂಯಾರ್ಕ್ನ ತುಂಬ ಪಾಪ್ಯುಲರ್ ಮಾಡಿದೆ. ಆ್ಯಂಡ್ ನೀವೀಗ ನೋಡ್ತಾ ಇರೋ ಮ್ಯೂಸಿಯಮ್ನ ಅದಕ್ಕೋಸ್ಕರ ಅಂತಲೇ ಡೆಡಿಕೇಟ್ ಮಾಡಿದ್ದಾರೆ. ಈ ಮ್ಯೂಸಿಯಂ ತುಂಬ ಇಂಟರಾಕ್ಟಿವ್ ಆಗಿದೆ. ನೀವು ನೋಡ್ತಾ ಇರೋ ಹಾಗೆ ಅಲ್ಲಿ ಸ್ಯಾಟರ್ಡೇ ನೈಟ್ ಲೈವ್ಗೆ ಸೆಟ್ ಹಾಕಿದಾರಲ್ಲ ಅದು ಇದೆ. ಮತ್ತು ಫ್ರೆಂಡ್ಸ್ ಸೋಫಾ ಹಾಕಿದ್ದಾರೆ. ಇಲ್ಲೆಲ್ಲ ನೀವು ಫ್ರೆಂಡ್ಸ್ ಜೊತೆ ಬಂದರೆ ಕೂತ್ಕೊಂಡು ಫೋಟೋಸ್ ಕೂಡ ತೆಗೆಸ್ಕೋಬೋದು.
ಕ್ರಿಯೇಟಿವ್ ಆಗಿರೋರು ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೆಟ್ಟಲ್ಲಿ ಏನಾದರೂ ಎನೆಕ್ಟ್ ಮಾಡಿ ರೆಕಾರ್ಡ್ ಕೂಡ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಮೆಮೊರಿಗೆ. ಈಗ ನೀವು ನೋಡ್ತಾ ಇರೋದು ಹಳೆ ಕಾಲದ ರೇಡಿಯೋಗಳು. ನಾನು ಆ್ಯಕ್ಚುಲಿ ಟೇಪ್ ರೆಕಾರ್ಡರ್ನ ಹುಡುಕ್ತಾ ಇದ್ದೆ, ನನಗೆ ಕಾಣಿಸ್ಲಿಲ್ಲ. ಇಲ್ಲಿಂದ ಫ್ಯಾಷನ್ ಮ್ಯೂಸಿಯಂ ಕೂಡ ಮರ್ಜ್ ಆಗ್ತಾ ಹೋಗುತ್ತೆ. ಅಂದರೆ ಈ ಟಿ ವಿ ಶೋಸಲ್ಲಿ ಅಥವಾ ಮ್ಯೂಸಿಕ್ಸಲ್ಲಿ, ಕಾನ್ಸರ್ಟ್ಸಲ್ಲಿ ಐಕಾನ್ಸ್ಗಳು ಹಾಕ್ಕೊಂಡಿರೋ ಬಟ್ಟೆಗಳು, ತುಂಬ ಪಾಪ್ಯುಲರ್ ಆಗಿರೋವಂಥ ಬಟ್ಟೆಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನೀವು ಹೇಗೆ ಈ ಫ್ಯಾಷನ್ ಇಂಡಸ್ಟ್ರಿ ಗ್ಲೋಬಲ್ ಆಗಿ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಶುರು ಮಾಡ್ತು ಮತ್ತು ಇಂಡಸ್ಟ್ರಿ ಹೇಗೆ ದೊಡ್ಡದಾಗಿ ಬೆಳೀತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿಂದ ಮ್ಯೂಸಿಕ್ ಎಕ್ಸಿಬಿಟ್ನ ಇಂಟರಾಕ್ಟಿವ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ನನಗಂತೂ ಇದು ತುಂಬ ಕ್ರೇಜಿಯಾಗಿತ್ತು. ಇಲ್ಲಿ ಎಷ್ಟೊಂದು ಕಾಸ್ಟ್ಯೂಮ್ಸ್ ಇದೆ, ಇನ್ಸ್ಟ್ರೂಮೆಂಟ್ಸ್ ಇದೆ. ವೆಸ್ಟರ್ನ್ ಮ್ಯೂಸಿಕ್ನ ಪೂಜೆ ಮಾಡೋರು ಇಲ್ಲಿ ಬಂದರೆ ತುಂಬ ಎಂಜಾಯ್ ಮಾಡ್ತೀರಾ. ಈ ಝೋನ್ನ ಎಂಟರ್ ಆಗ್ತಿದ್ದಂಗೆ ಅವ್ರು ಬ್ಯಾಕ್ಗ್ರೌಂಡಿಂದ ಮ್ಯೂಸಿಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಪ್ಲೇ ಮಾಡೋದಕ್ಕೆ. ಸೊ ನಮಗದು ಯಾವ ಮ್ಯೂಸಿಕ್ ಫಾರ್ಮ್ ಅಂತ ಗೊತ್ತಿಲ್ಲದೆ ಇದ್ದರೂ ನಮಗೆ ಮ್ಯೂಸಿಕ್ ಇಷ್ಟ ಆದರೆ ಎಂಜಾಯ್ ಮಾಡ್ತಾ ಇರ್ಬೋದು. ಎಲ್ಲ ಮುಗಿದ ಮೇಲೆ ಒಂದು ಲಾಸ್ಟಿಗೆ ರೈಡ್ ಇದೆ. ಆ ರೈಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಯಾಕೆಂದರೆ 180 ಡಿಗ್ರಿ ಡೋಮ್ಗೆ 80K ನ್ಯೂಯಾರ್ಕ್ ಫುಟೇಜ್ನ ಹಾಕಿರ್ತಾರೆ. ಆ ಸ್ಕ್ರೀನ್ ಒಂದು 40 ಫೀಟ್ ಇರುತ್ತೆ, ನಮ್ಮನ್ನು ಒಂದು 30 ಫೀಟ್ವರೆಗೂ ಎತ್ಕೊಂಡು ಹೋಗ್ತಾರೆ. ಆಮೇಲೆ ನ್ಯೂಯಾರ್ಕ್ನ ಡಿಫ್ರೆಂಟ್ ಸೀಸನ್ಸಲ್ಲಿ, ಡಿಫ್ರೆಂಟ್ ಇಯರ್ಸಲ್ಲಿ ಅದು ಹೇಗಿತ್ತು ಅಂತ ತೋರಿಸ್ತಾರೆ. ಮತ್ತು ಅಲ್ಲಿ ಸ್ನೋ ಬಿತ್ತು ಅಂದರೆ ನಿಮಗೆ ಸ್ನೋ ಬಿದ್ದಂಗೆ ಆಗುತ್ತೆ. ಮತ್ತು ಗಾಳಿ ಬರೆಸ್ತಾರೆ, ಸೆಂಟ್ ಕೂಡ ಹೊಡಿತಾರೆ ಅವಾಗವಾಗ. ತುಂಬ ಚೆನ್ನಾಗಿರುತ್ತೆ. ವರ್ಚುವಲ್ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಅದು. ನೀವು ಅದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಲಾಸ್ಟಿಗೆ ಒಂದು ಫ್ರೀ ಪಾಪ್ಕಾರ್ನ್ ಕೂಡ ಕೊಡ್ತಾರೆ. ಅಲ್ಲೇ ಸಿನಿಮಾ ನೋಡ್ಬೋದು ನೀವು ಬೇಕಂದರೆ. ಚಿಕ್ಕವಳಿದ್ದಾಗ ಆಣೆಕಲ್ಲು ಮಳೆ ನೋಡಿದ್ದೆ, ಆದರೆ ಮಂಜು ಯಾವತ್ತೂ ನೋಡಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ್ಯಂಡ್ ಈ ಇಯರ್ಗೆ ನ್ಯೂಯಾರ್ಕಲ್ಲಿ ಇದೇ ಫಸ್ಟ್ ಸ್ನೋಫಾಲ್. ರೈಸ್ ನ್ಯೂಯಾರ್ಕ್ ಆದಮೇಲೆ ಇವಾಗ ನಾವು ಬಂದಿರೋದು ಸೇಂಟ್ ಪ್ಯಾಟ್ರಿಕ್ಸ್ ಕೆಥೆಡ್ರಲ್ಗೆ. ಕ್ರಿಸ್ಮಸ್ ಅಂತನೋ ಏನೋ ಕೆಥೆಡ್ರಲ್ ತುಂಬ ಲೈವ್ಲಿ ಆಗಿದೆ. ಜನ ತುಂಬ ಖುಷಿಯಿಂದ ಓಡಾಡ್ತಾ ಇದ್ದಾರೆ. ರಿಲಿಜನ್ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ನನಗಾಗಲಿ ತೇಜಾಗಾಗಲಿ ಇದೇ ಮೊದಲನೇ ಸರ್ತಿ ಚರ್ಚಿಗೆ ಬಂದಿರೋದು. ಈ ಕೆಥೆಡ್ರಲ್ ಒಳಗಡೆ ಬರ್ತಿದ್ದಂಗೆ ನಮಗೆ ಅವ್ರು ಆಫರ್ ಮಾಡಿದ್ದು ಆಡಿಯೋ ಕಿಟ್ ಅಂತ. ಅಂದರೆ ಒಂದು ಇಯರ್ಫೋನ್ಸ್ ಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ಒಂದು ಆಡಿಯೋ ಆ್ಯಪ್ಗೆ ಲಿಂಕ್ ಇದೆ. ಆ ಆಡಿಯೋ ಡೌನ್ಲೋಡ್ ಮಾಡಿಕೊಂಡ್ರೆ ಈ ಕೆಥೆಡ್ರಲಲ್ಲಿ ಯಾವ್ಯಾವ ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಹತ್ರ ನಿಮಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ಅದೆಲ್ಲ ಕೇಳಿಸ್ಕೊತ ಹೋಗ್ಬೋದು ನಿಧಾನಕ್ಕೆ. ಯಾರಿಗೂ ಡಿಸ್ಟರ್ಬೆನ್ಸ್ ಇರಲ್ಲ. ಬಟ್ ಆಲ್ಸೋ ನಿಮಗೆ ಅದನ್ನ ಆ ಥರ ಎಲ್ಲ ಕೇಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೆ ನೀವು ಬೇಕಾದರೆ ಅಲ್ಲಿ ಬೋರ್ಡ್ಗಳು ಹಾಕಿದ್ದಾರೆ, ಅದನ್ನು ಓದ್ಕೊತಾನೂ ಹೋಗ್ಬೋದು. ನಿಮ್ಗೇನಾದರೂ ಕ್ಯಾಂಡಲ್ ಹಚ್ಚಬೇಕಂತ ಇದ್ದರೆ ಫ್ರೀಯಾಗಿ ಹಚ್ಬೋದು. ಆಮೇಲೆ ಒಂಚೂರು ಡೊನೇಷನ್ ಮಾಡಿದ್ರೆ ಸರಿ. ಫಸ್ಟ್ ಆಫ್ ಆಲ್ ಆ ಇಯರ್ಫೋನ್ಸು ನನ್ನ ಮೊಬೈಲಿಗೆ ಸರಿ ಹೋಗಲಿಲ್ಲ. ಆಮೇಲೆ ಆ ಆ್ಯಪ್ ಡೌನ್ಲೋಡ್ ಆಗ್ತಿಲ್ಲ. ನನಗಂತೂ ಒಂದೊಂದು ಪಾಯಿಂಟ್ಗೂ ಹೋಗಿ ನಿಂತ್ಕೊಂಡು ಓದೋಷ್ಟು ಪೇಷನ್ಸ್ ಇಲ್ಲ. ಸೊ ನಾನಿವಾಗ ಒಳಗಡೆ ಇರೋ ಇಂಟೀರಿಯರ್ಸ್ನೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನನಗೆ ಗೋಡೆ ಮೇಲಿರೋ ಕೆತ್ತನೆಗಳನ್ನ ನೋಡ್ತಾ ಇದ್ದರೆ ಅದು ಜೀಸಸ್ ಅವರ ಕತೆ ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ನಿಮ್ಗಾಗಲೇ ಚರ್ಚಲ್ಲಿ ಇಂಪಾರ್ಟೆಂಟ್ ಸ್ಪಾಟ್ಸ್ ಹತ್ರ ನಿಂತ್ಕೊಂಡು ಓದ್ಬೋದು ಅಂತ ಹೇಳಿದ್ನಲ್ಲ, ಅದು ಈ ಥರ ಸ್ಪಾಟ್ಸ್ಗಳೇ. ಅಲ್ಲಿ ಬೋರ್ಡ್ಗಳಿರುತ್ತೆ. ನೀವು ಆ ಬೋರ್ಡ್ ಮೇಲಿರೋದನ್ನು ಓದಿ ಆ ಜಾಗದ ಬಗ್ಗೆ ತಿಳ್ಕೊಬೋದು. ಈ ಚರ್ಚಲ್ಲಿ ವರ್ಷಕ್ಕೆ 10 ಲಕ್ಷಕ್ಕಿಂತ ಹೆಚ್ಚು ಕ್ಯಾಂಡಲ್ಸ್ನ ಇಲ್ಲಿ ಹಚ್ತಾರಂತೆ. ಮತ್ತು 50 ಲಕ್ಷಕ್ಕಿಂತ ಹೆಚ್ಚಿನ ಜನ ಈ ಚರ್ಚ್ನ ವಿಸಿಟ್ ಮಾಡ್ತಾರೆ. ಅದರಲ್ಲಿ ಸಾಕಷ್ಟು ಜನ ನಮ್ಮ ಥರ ಟೂರಿಸ್ಟ್ಸ್ ಕೂಡ ಇರ್ತಾರೆ. ನ್ಯೂಯಾರ್ಕಲ್ಲಿ ಚರ್ಚು ಒಂಥರ ಟೂರಿಸ್ಟ್ ಸ್ಪಾಟ್ ಥರ ಇದೆ. ಬಟ್ ತುಂಬ ಪ್ರಶಾಂತವಾಗಿದೆ. ಜನ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊತಾ ಇದ್ದಾರೆ, ಯಾರೂ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಚೆನ್ನಾಗಿದೆ.
ನಾವು ದಸರಾ ಟೈಮಲ್ಲಿ ಗೊಂಬೆಗಳನ್ನ ಕೂಡಿಸ್ತೀವಲ್ಲ, ಅದೇ ಥರ ಕ್ರಿಶ್ಚಿಯನ್ಸ್ ಕೂಡ ಕ್ರಿಸ್ಮಸ್ ಟೈಮಲ್ಲಿ ಗೊಂಬೆಗಳನ್ನ ಕೂಡಿಸ್ತಾರೆ. ಅವರು ಅದನ್ನು ಕ್ರಿಸ್ಮಸ್ ವಿಲೇಜ್ ಅಂತ ಕರೀತಾರೆ. ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಕೂತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದು ಕೂತ್ಕೊಂಡ್ವಿ. ಇಲ್ಲಿ ಒಂದು ಬುಕ್ ಸಿಕ್ಕಿದೆ, ಇದರಲ್ಲಿ ಏನಿದೆ ಅಂತ ನೋಡ್ತಾ ಇದ್ದೀನಿ. ಎಕ್ಸಿಟ್ ಗೇಟ್ ಹತ್ರ ಒಂದಷ್ಟು ಜನ ವಾಲಂಟಿಯರ್ಸ್ ಇದ್ದರು, ಏನೋ ಪಾಂಪ್ಲೆಟ್ಸ್ ಎಲ್ಲ ಕೊಡ್ತಾಯಿದ್ರು. ಫ್ರೆಂಡ್ಲಿಯಾಗಿ ಮಾತಾಡಿದ್ರು, ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಕೇಳ್ಬೋದು ಅಂತ ಹೇಳಿದ್ರು. ನಾವು ಅವ್ರಿಗೆ ವಿಶ್ ಮಾಡಿ ಬಂದ್ವಿ. ನೀವೇನಾದರೂ ನ್ಯೂಯಾರ್ಕಿಗೆ ಬಂದಿದ್ದರೆ ಈ ಚರ್ಚ್ನ ಮಿಸ್ ಮಾಡಬೇಡಿ. ನಾವು ಯಾವತ್ತೂ ಚರ್ಚಿಗೆ ಹೋಗೇ ಇದ್ದಿಲ್ಲ, ಇದೇ ಫಸ್ಟ್ ಟೈಮ್. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನಮಗೆ ಈ ಜಾಗ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಈಗೀಗ ಸ್ವಲ್ಪ ಬಿಸಿಲು ಬರ್ತಾ ಇದೆ, ಚಳಿ ಮಾತ್ರ ಕಮ್ಮಿ ಆಗೇ ಇಲ್ಲ. ಸ್ನೋ ಸ್ಟಾರ್ಮ್ ಎಫೆಕ್ಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಗೊತ್ತಾಗ್ತಾ ಇದೆ ಇವಾಗ ಓಡಾಡ್ತಾ ಇದ್ರೆ ನ್ಯೂಯಾರ್ಕಲ್ಲಿ. ಹಾಗೆ ನಿಧಾನ ನಡ್ಕೊಂಬಂದು ಇವಾಗ ರಾಕಫೆಲ್ಲರ್ ಸೆಂಟರ್ ಹತ್ರ ಇದ್ದೀವಿ. ಇಲ್ಲೊಂದು ಬೃಹದಾಕಾರವಾದ ಕ್ರಿಸ್ಮಸ್ ಟ್ರೀನ ಅರೇಂಜ್ ಮಾಡಿದ್ದಾರೆ, ನೋಡೋಕೆ ತುಂಬ ಚೆನ್ನಾಗಿದೆ. ಕ್ರಿಸ್ಮಸ್ ಆಗಿರೋದ್ರಿಂದ ಜಾಗ ತುಂಬ ಲೈವ್ಲಿ ಆಗಿದೆ, ಜನ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಒಂಥರ ತುಂಬ ವೈಬ್ರೆಂಟ್ ಆಗಿದೆ ಜಾಗ. ನಾವು ಅಬ್ಸರ್ವೇಟ್ರಿಯಿಂದ ನ್ಯೂಯಾರ್ಕ್ ಸ್ಕೈಲೈನ ನೋಡೋಣ ಅಂಥೇಳಿ ರಾಕಫೆಲ್ಲರ್ ಸೆಂಟರ್ ಒಳಗಡೆ ಬಂದಿದ್ದೀವಿ. ಇಂಟರ್ನೆಟ್ಟಲ್ಲಿ ಪ್ರೀ ಬುಕ್ಕಿಂಗ್ ಏನು ಅವಶ್ಯಕತೆ ಇಲ್ಲ ಅಂತ ಇತ್ತು, ಆದರೆ ಕ್ರಿಸ್ಮಸ್ ಟೈಮ್ ಅಲ್ವಾ, ಜನ ಜಾಸ್ತಿ ಆಗಿದ್ದಾರೆ ಅಂತ ಅನಿಸುತ್ತೆ. ಓಕೆ, ನಮ್ಮ ಸ್ಪಾಟ್ ಒಂದು 2 to 3 hours ಆದಮೇಲೆ ಸಿಕ್ಕಿದೆ. ಮತ್ತಷ್ಟು ತಾಸಲ್ಲಿದ್ದು ಏನು ಮಾಡೋದು ಅಂಥೇಳಿ ಈ ಕಡೆ ಬಂದ್ವಿ. ಇಲ್ಲಿ ಒಂದು ದೊಡ್ಡ ಐಸ್ ಸ್ಕೇಟಿಂಗ್ ರಿಂಗ್ನೇ ರೆಡಿ ಮಾಡಿದ್ದಾರೆ. ಇಲ್ಲಂತೂ ಜನ ಸೂಪರಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ವೆದರ್ ಚೆನ್ನಾಗಿದೆ, ವಿಂಟರ್ ಅಲ್ವಾ, ಸ್ನೋ ಬಿದ್ದಿದೆ, ಅದಕ್ಕೆ ಚೆನ್ನಾಗಿ ಸ್ಕೇಟಿಂಗ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ತಗೊಂಡಿದ್ದು ನಾರ್ಮಲ್ ಟಿಕೆಟ್, ಅದೊಂದು $30 $60 ಆಗುತ್ತೆ. ಬಟ್ ನೀವೇನಾದರೂ VIP ಪಾಸ್ ಆ ಥರ ತೊಗೊಂಡ್ರೆ ನಿಮಗೆ ಇಮಿಡಿಯೇಟ್ ಎಂಟ್ರಿ ಇರುತ್ತೆ, ಅದು ಆಲ್ಮೋಸ್ಟ್ $100 ಆಗುತ್ತೆ. ಹಾಗೆ ನಡ್ಕೊಂಡು ಇವಾಗ ಒಂದು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ವಿ, ಇಂಡಿಯಾ ಆ್ಯಟ್ ಟೈಮ್ ಸ್ಕ್ವೇರ್ ಅಂತ. ಆಚೆಯಿಂದ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ. ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ. ಒಳಗೆ ಬಂದರೆ ಏನಿಲ್ಲ, ಈ ಥರ ಐಪ್ಯಾಡ್ ಒಂದು ಕೊಟ್ಟಿದ್ದಾರೆ, ನಮಗೇನು ಬೇಕೋ ನಾವೇ ಆರಾಮಾಗಿ ಆರ್ಡ್ರ್ ಮಾಡ್ಕೋಬೋದು. ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ, ಬೆಚ್ಚಗಿದೆ ಒಳಗಡೆ. ಇಲ್ಲೇ ಇವತ್ತಿನ ರಾತ್ರಿ ಡಿನ್ನರ್ ಮುಗಿಸ್ಕೊಂಡು ಹೊರಡೋಣ. ಒಳಗಡೆ ಬೆಚ್ಚು ಕೂತ್ಕೊಂಡು ಹೊರಗಡೆ ಟ್ರಾಫಿಕ್ ನೋಡೋ ಮಜಾನೇ ಬೇರೆ. ಜೊತೆಗೆ ಪಕೋಡ ಇದ್ದರೆ ಚಳಿಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ.
ನಾವು ಪಾನಿಪುರಿ, ವೆಜ್ ಬಿರಿಯಾನಿ ಮತ್ತು ಪಕೋಡ ಆರ್ಡರ್ ಮಾಡಿದ್ವಿ. ಟೇಸ್ಟ್ ಪರವಾಗಿಲ್ಲ, ಚೆನ್ನಾಗಿತ್ತು. ಏನಾದರೂ ಅನ್ನಿ ನ್ಯೂಯಾರ್ಕಲ್ಲಿ ಇಂಡಿಯನ್ ಫುಡ್ ವೆರೈಟೀಸ್ ಜಾಸ್ತಿ, ಅಟ್ಲೀಸ್ಟ್ ಹಂಟ್ಸ್ವಿಲ್ಗಿಂತ ಅಂತೂ ಜಾಸ್ತಿ. ಸೊ ಇದಾಗಿತ್ತು ನಮ್ಮ ನ್ಯೂಯಾರ್ಕ್ನ 2ನೇ ದಿನ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆದರೂ ಆಗದೆ ಹೋದರೂ ಎಲ್ಲನೂ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮೆಲ್ಲರ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಶುಭರಾತ್ರಿ.